ಪಾಟೀಲ್ರ ಬಗ್ಗೆ ಮಾತಾಡಿದ್ರು. ಅಫಿಡೇವಿಟ್ ಪಾಟೀಲ್ರ ಅದಾರ ಬಿಜಾಪುರ್ನಾಗ ಒಂದು ಕಂಪನಿ ಅಫಿಡೇವಿಟ್ ಮಾಡ್ಕೊಂಡಾರ. ನಾ ಪಾಟೀಲ್ ಅವ್ರ ಅಡ್ಡೆ ಸರ್ ಪಾಟೀಲ್ ಇಲ್ಲ, ಒರಿಜಿನಲ್ ಎಂ.ಬಿ. ಪಾಲ್ರು ಒರಿಜಿನಲ್ ಗೌಡ್ರು, ನಾನು ಒರಿಜಿನಲ್ ಗೌಡ್ರದೀನಿ. ಆದ್ರೆ ಡುಪ್ಲಿಕೇಟ್ ಗೌಡ್ರ ಕೂಡ ಮಾತಾಡ್ತಿದ್ರು. ಈಗ ನಾನು ಕೂಡ ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರದ ಬಿದ್ದದ. ತಿಂಡಿ ಎಂ.ಬಿ. ಪಾಲ್ದು ಐತಿ ಅಟ್ಟು ತಿಂಡಿ ನಮ್ಮದು ಐತಿ. ನಿಮ್ಮ ಕಡೆ ಕೇವಲ ವಿಜಯಪುರ ನಗರದ ನಿಮ್ಮ ಬೆಂಬಲ ಮಾತ್ರ ಇದೆ ನಿಮಗೆ. ನಮ್ಮ ಕಡೆ ಭೀಮ್ ಆರ್ಮಿ ಇದೆ, ಬಸವ ಸೇನೆ ಇದೆ, ಬಸವ ದಳ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ ನಮ್ಮ ಹಿಂದೆ. ಅದ್ರ ಮುಂದೆ ಯಾವ ಆರ್ಮಿನೂ ನಡೀದಿಲ್ಲ. ಭೀಮ್ ಆರ್ಮಿ ಒಳಗೆ ಯಾರದಾರ? ಸಾಬರ್ ಅದಾರ. ಸಾಬರ್ ಆರ್ಮಿ ನಡೀದಿಲ್ಲ ನಮ್ಮ ಮುಂದೆ. ದಲಿತರು ನಮ್ಮ ಭಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬುಕ್ಕ ಹೋದ್ರೆ ನೀವೆಲ್ಲ ಅವ್ರು ಏನು ಹೇಳ್ಯಾರ? ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಸಾಬ್ರನ್ನ ಇಲ್ಲಿದಂತ ಪಾಕಿಸ್ತಾನ ಕಳಿಸ್ಬೇಕಂತ ಹೇಳ. ಈ ಭೀಮಾ ಆರ್ಮಿಯವರು ಸಾಬ್ರನ್ನ ತೊಗೊಂಡು ಪದಾಧಿಕಾರಿ ಮಾಡೋ ಟಿಪ್ಪು ಸುಲ್ತಾನ್ ಆತ ಒಬ್ಬ ಉಪಾಧ್ಯಕ್ಷರು. ಅದಕ್ಕೆ ತಿಳ್ಕೋರಿ, ಭೀಮ್ ಆರ್ಮಿ ಹಿಂದೂ ಸಮಾಜವನ್ನು ಕನ್ವರ್ಟ್ ಮಾಡುವಂಥ ಒಂದು ಮುಸ್ಲಿಂ ಸಪೋರ್ಟ್ ಇರುವಂಥ ಒಂದು ಸಪೋರ್ಟ್. ಎಂ.ಬಿ. ಪಾಲ್ರೆ ನಿಮ್ಮ ತಾಕತ್ತೇನೆ ನನ್ನ ತಾಕತ್ತು ಕೇಳಿರಲ್ಲ. ನಿಮ್ಮ ಭೀಮ್ ಆರ್ಮಿ ಬರಲಿ, ನಿಮ್ಮ ಬಸವ ಅನುಯಾಯಿಗಳು ಬರಲಿ, ನೀವು ಯಾವ ಭಾಷೆದಾಗ ಉತ್ತರ ಕೊಡ್ತೀರ ಅದೇ ಭಾಷೆದಾಗ ನಾವು ಕೊಡ್ತೀವಿ. ನೀವು ಯಾರಿಗಾರು ಅಂಜಿಸೋದಂಗೆ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಐತೆ ಅಂತೇಳಿ ರೊಕ್ಕ ಕೊಟ್ಟು ಏನೇನು ಲಿಂಗಾಯತ ಅಂತೇಳಿ ಮಾಡಿದ್ರಲ್ಲ 2018ಕ್ಕಿಂತ ಮುಂಚೆ ಎಲ್ಲ ಕಡೆ ಟ್ರಕ್ ಕಳಿಸೋದು, ಬಸ್ ಕಳಿಸಿ ಮಂದಿನ ತಂದು ಮಾಡಿದ್ರಲ್ಲ. ಮೊನ್ನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ, ಬಿಜಾಪುರನಿಂದ 300 ಬಸ್ ತೊಗೊಂಡು ಹೋಗಿ ಮಾಡೀರಿ. ನಿಮಗೆ ಚಾಮರಾಜನಗರನಿಂದ ಬಸವ ಕಲ್ಯಾಣವರೆಗೆ ಯಾರು ಸಿಕ್ಕಿಲ್ಲ. ಎಷ್ಟು ಜನ ಕೂಡಿಸಿದ್ರಪ್ಪ? 4-5 ಸಾವಿರ ಜನ ಕೂಡಿದ್ರಲ್ಲಿ. ಯಾರು ಹೂವು ಹಾಕಿದ್ರು ಸಿದ್ದರಾಮಯ್ಯ ಮ್ಯಾಗ. ಒಬ್ಬ ಸ್ವಾಮಿ ಬಾಲ್ಕಿ ಸ್ವಾಮಿ ಏನು ಹೇಳ್ದ? ಅವರ ಹೃದಯದಲ್ಲಿ ಬಸವಣ್ಣ ಇಲ್ಲ ಅಲ್ಲ, ಅಲ್ಲ ಅದಾನ. ಆಮೇಲೆ ವೀರಶೈವ ಲಿಂಗಾಯತರು ಮತ್ತು ಸನಾತನ ಧರ್ಮದವರು ಇಲ್ಲಿ ದಲಿತರಿಗೆ ಅವಕಾಶ ಎಷ್ಟಿದೆ ಮತ್ತು ದಲಿತರ ಪಾತ್ರ ಏನು ನಿಮ್ಮ ಸಮಾವೇಶದಲ್ಲಿ? ಆ ದಲಿತರನ್ನೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು. ಆ ದಲಿತ ಸಮಾಜ ಹಿಡಿದು ಎಲ್ಲ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಮುಂದೇನು ಹೇಳಿ? ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ಆಗ್ತದೆ. ಉದಾಹರಣೆಗೆ ಚಿತ್ತಾಪುರದಲ್ಲಿ ಆಗಲಿ ಪ್ರಿಯಾಂಕಾ ಖರ್ಗೆ ಅವರು ಪಥಸಂಚಲನಕ್ಕೆ ನಿರ್ಬಂಧನೆ ಇರುವಂಥದ್ದು. ಅಂದರೆ ಓವರಾಲ್ ಎಲ್ಲ ಕಡೆ ಸರ್, ಬಿಜಾಪುರ ಆಗಲಿ ಚಿತ್ತಾಪುರ ಇಡೀ ದೇಶನಾಗೆ ಅಂದ್ರಲ್ಲ ಯಾಕೆ ಸರ್, ಏನಾಗ್ಯದ? ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳದಾರಲ್ಲ, ಇವರು ಧರ್ಮ ಹೊಡೆದ್ರೆ ಓಟ್ ಬರ್ತಾವತ್ ಮಾಡ್ಲಕತ್ತ. ಇವತ್ತು ನೋಡ್ರಿ, ಕ್ರಿಶ್ಚಿಯನ್ ಲಿಂಗಾಯತರು ಎಲ್ಲರೂ ಅದಾರನ್ರಿ ಜಗತ್ನಾಗ.